ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ ಆಗಿ ರವಾ ಇಡ್ಲಿ ಮತ್ತೆ ಟೊಮೊಟೊ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಸಿಂಪಲ್ ಆಗಿ ನಾವು ಮನೇಲಿ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಮೊದಲಿಗೆ ನಾನು 1 ಬೌಲ್ ಆಗೋಷ್ಟು ಉದ್ದಿನ ಬೇಳೆನ ತಗೊಳ್ತಾ ಇದ್ದೀನಿ. ನೀವು ಗ್ಲಾಸ್ ಅಲ್ಲಾದ್ರೂ ತಗೋಬಹುದು ಅಥವಾ ಈ ರೀತಿ ಯಾವುದೋ ಒಂದು ಮೆಜರ್ಮೆಂಟ್ ಅಲ್ಲಿ ನೀವು ತಗೋಬಹುದು. ನಾನು ಇಲ್ಲಿ ಬೌಲ್ನ ತಗೊಳ್ತಾ ಇದ್ದೀನಿ. ಇದನ್ನ ನೀಟಾಗಿ ಒಂದು 5-6 ಸಲ ತೊಳೆದು ನೆನೆಸಿಟ್ಕೋಬೇಕಾಗುತ್ತೆ. ನೋಡಿ, ಈಗ ಒಂದು 5-6 ಸಲ ತೊಳ್ಕೊಂಡು ಬಂದಿದ್ದೀನಿ. ಈಗ ಇದನ್ನ ನೆನೆಲಿಕ್ಕೆ ಬಿಟ್ಬಿಡೋಣ. ಮಿನಿಮಮ್ ಇದು 1 ಅವರ್ ಆದ್ರೂ ನೆನೆಯಲೇಬೇಕು. 1 ಅವರ್ ಮೇಲೆ ಎಷ್ಟಾದ್ರೂ ನೆನ್ಕೊಂಡ್ರು ತೊಂದರೆ ಇಲ್ಲ. 1-2 ಅವರ್ 3 ಅವರ್ ನೆಂದ್ರು ಚಿಂತಿಲ್ಲ. ಆದ್ರೆ 1 ಅವರ್ ನೆನೆಯಲೇಬೇಕು. ಈಗ ಅದೇ ಬೌಲ್ ಏನಿತ್ತು ಅದರಲ್ಲಿ 3 ಬೌಲ್ ಆಗೋಷ್ಟು ಇಡ್ಲಿ ರವೆ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲ, 3/4 ಕಪ್ ಬಂದಿದೆ ಕೊನೆಯಲ್ಲಿ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಉದ್ದಿನಬೇಳೆ ರುಬ್ತೀನಲ್ಲ, ಆ ಟೈಮ್ ಸ್ವಲ್ಪ ಉದ್ದಿನ ಹಿಟ್ಟನ್ನ ಕಮ್ಮಿ ಹಾಕ್ಕೊಳ್ತೀನಿ. ಈ ರವೆನ ನೀಟಾಗಿ 1-2 ಸಲ ತೊಳ್ಕೊಬೇಕಾಗತ್ತೆ. ಸುಮ್ಮನೆ ಹಾಗೆ ಕೈ ಆಡಿಸಿದ್ರೆ ಮೇಲೆ ಡಸ್ಟ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. 1-2 ಸಲ ನೀಟಾಗಿ ತೊಳ್ಕೊಂಡು ಅದರೊಳಗಿರೋ ನೀರಿನ ಅಂಶನೆಲ್ಲ ತೆಗೆದು ಇದನ್ನು ನೆನೆಯಕ್ಕೆ ಬಿಡಬೇಕಾಗುತ್ತೆ 1 ಅವರ್. ಈ ರೀತಿ ನೆನೆಸಿ ರವೆನೂ ಕೂಡ ಮಾಡೋದ್ರಿಂದ ಇಡ್ಲಿ ಅನ್ನೋದು ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೆನೆಸಲೇಬೇಕು ಅಂತ ಇಲ್ಲ, ನೆನೆಸಿದ್ರೆ ಇನ್ನೂ ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರುತ್ತೆ. ನೋಡಿ, ಈಗ ಇದರಲ್ಲಿರೋ ನೀರನ್ನೆಲ್ಲ ತೆಕ್ಕೋಬೇಕಾಗುತ್ತೆ. ನಾವು ಯಾವ ಪಾತ್ರೆಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತೀವಿ ಅದೇ ಪಾತ್ರೆಗೆ ಇದನ್ನ ರವನ ಹಾಕೋಬೇಕಾಗುತ್ತೆ. ಎಲ್ಲವೂ ಸ್ವಲ್ಪ ನೀರು ಇಲ್ದಿರೋ ಹಾಗೆ ನೋಡಿಕೊಂಡು ನಾವು ಇದನ್ನ ನೀರೆಲ್ಲ ತೆಗೆದು ಇದರಲ್ಲಿ ಹಾಕೋಬೇಕು. ಇದರಲ್ಲಿ ನೀರಿನ ಅಂಶ ಅನ್ನೋದು ಬಿಟ್ಬಿಟ್ರೆ ನಾವು ಉದ್ದಿನ ಬೇಳೆಗೆ ಸ್ವಲ್ಪ ನೀರನ್ನು ಹೆಚ್ಚಿಗೆ ಹಾಕೊಂಡಿರ್ಬೋದ್ರಿಂದ ಹದ ಅನ್ನೋದು ಹಾಳಾಗುತ್ತೆ. ನೋಡಿ, ಈಗ ಎಲ್ಲವೂ ನೀಟಾಗಿ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದು ಸಹ 1 ಅವರ್ ನೆನಿಲಿ. ಇದನ್ನು ಸಹ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ 1 ಅವರ್. ನೋಡಿ, ಈಗ ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ. ನಾನೀಗಾಗ ಒಂದು 6:30 ಹಾಕಿದ್ರೆ ಈಗ 8:30, 2 ಅವರ್ ಚೆನ್ನಾಗಿ ನೆಂದಿದೆ. ಈಗ ಇದನ್ನ ನಾನು ರುಬ್ಕೊಂಬರ್ತೀನಿ ನುಣ್ಣಕ್ಕೆ. ಇದನ್ನ 2 ಭಾಗ ಮಾಡಿ ರುಬ್ಕೊಂಬರ್ತೀನಿ. ಯಾಕೆಂದ್ರೆ ನಾನು ಸ್ವಲ್ಪ ನೀರು ಹೆಚ್ಚಿಗೆ ಹಾಕೊಂಡು ನುಣ್ಣಕ್ಕೆ ಬೆಣ್ಣೆ ತರ ರುಬ್ಕೋಬೇಕಾಗುತ್ತೆ. ಸೊ ಹಾಗಾಗಿ 2 ಭಾಗ ಮಾಡ್ಕೊಂಡು 2 ಸಲ ರುಬ್ಕೊಳ್ತೀನಿ. ನೋಡಿ, ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೊಂಬರೋಣ. ನಾವು ಉದ್ದಿನ ಬೇಳೆ ನೆನೆಸಿಟ್ಟಿರ್ತೀವಲ್ಲ ನೀರು, ಅದೇ ನೀರನ್ನ ಬಳಸ್ಕೋಬೇಕಾಗುತ್ತೆ ರುಬ್ಲಿಕ್ಕೆ. ನೀವೆಷ್ಟು ಬೆಣ್ಣೆ ತರ ರುಬ್ತಿರೋ ಉದ್ದಿನ ಬೇಳೆನ, ಇಡ್ಲಿ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದು ಆಗಿದೆ. ಈಗ ಇದನ್ನ ರವೆ ಇಡ್ಲಿ ಇಟ್ಟಿದ್ವಲ್ಲ, ಸಾರಿ, ರವೆ ನೆನೆಸಿಟ್ಟಿದ್ವಲ್ಲ ಅದಕ್ಕೆ ಹಾಕೊಳ್ಳೋಣ. ನೋಡಿ, ಈ ರೀತಿ ತೆಳ್ಳಗೆ ಇರಬೇಕು ಉದ್ದಿನ ಬೇಳೆ ನಾವು ರುಬ್ಬುವಾಗ. ಈಗ ಮಿಕ್ಕಿರೋ ಅಂತ ಉದ್ದಿನ ಬೇಳೆನೂ ಹಾಕೊಂಡು ರುಬ್ಕೊಂಬರ್ತೀನಿ. ನೋಡಿ, ಈಗ ನಾನು ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ ಉದ್ದಿನ ಬೇಳೆ, ಅದನ್ನ ರುಬ್ಕೊಂಬಂದಿದ್ದೀನಿ. ಈಗ ನಾನು ಪೂರ್ತಿಯಾಗಿ ಹಾಕ್ಕೊಳ್ತಿಲ್ಲ, ಕೊನೆಯಲ್ಲಿ ಸ್ವಲ್ಪ ಉಳಿಸ್ಕೊಳ್ತಿದ್ದೀನಿ. ಯಾಕೆಂದ್ರೆ ರವೆ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ಉದ್ದಿನ ಬೇಳೆ ತುಂಬ ಹೆಚ್ಚಿಗೆ ಹಾಕಿದ್ರು ಅದು ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಂಗೆ ನೋಡಿಕೊಂಡು ನಿಮಗೆ ಹದ ಹೇಗಿದೆ ಅಂತ ನೋಡಿಕೊಂಡು ನೀವು ನೀರನ್ನು ಬಳಸ್ಕೋಬೇಕಾಗುತ್ತೆ. ನಾನು ಇಲ್ಲೊಂದು ಸ್ವಲ್ಪ 1-2-3 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೀನಿ. ಅವು ಬೇಳೆ ಏನು ನೆನೆಸಿಟ್ಟಿದ್ವಿ ಅದೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಕೊಳ್ತೀನಿ. ತುಂಬ ಬೇಡ, 1 ಚಿಟಿಕೆ. ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಮಾಡಿ ಇದನ್ನ ನೈಟ್ ಪೂರ್ತಿ ನೆನೆಯೋಕ್ಕೆ ಬಿಡಬೇಕಾಗತ್ತೆ. ಮತ್ತೆ ನಾವು ಮಾರ್ನಿಂಗ್ ಇದನ್ನ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಹದ ಬಂದಿರುತ್ತೆ. ನೋಡಿ, ಈಗ ಮಾರ್ನಿಂಗ್ ಆಗಿದೆ. ಮಾರ್ನಿಂಗು ಇಡ್ಲಿಗೋಸ್ಕರ ಸಾಂಬಾರು ಮಾಡ್ಕೊಂಬಿಡೋಣ ಮೊದಲು. ನೋಡಿ, ಇಲ್ಲಿ ನಾನು 4 ಪಾರಂ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಹಾಗಾಗಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಂಡು ಹೊಟ್ಟೆಲ್ಲ ತೆಗೆದು ಇದನ್ನ ರುಬ್ಕೋಬೇಕಾಗತ್ತೆ. ತುಂಬ ಸಿಂಪಲ್ ಆಗಿರುತ್ತೆ ಸಾಂಬಾರು, ಬಟ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಇದರ ಹೊಟ್ಟೆಲ್ಲ ತೆಗೆದು ಇದನ್ನ ತಣ್ಣಗಾದ ನಂತರ ರುಬ್ಕೊಂಬರೋಣ. ಇದನ್ನ ಹಚ್ಚಿ ಹಾಕಿ ಹಾಗೆ ಮಾಡ್ಬೋದು, ಬಟ್ ಅಷ್ಟು ಟೇಸ್ಟ್ ಕೊಡಲ್ಲ. ಈ ರೀತಿ ಬೇಯಿಸ್ಕೊಂಡು ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಈಗ ಟೊಮೊಟೊನ ರುಬ್ಕೊಂಬಂದಿದ್ದೀನಿ ನುಣ್ಣಗೆ. ಬನ್ನಿ, ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. 1-2 ಸ್ಪೂನು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಳ್ಳೋಣ. ಈರುಳ್ಳಿ ದಪ್ಪದೊಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ. ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಟೊಮೊಟೊನ ಹಾಕ್ಕೊಳ್ಳೋಣ. ಈಗ ನೀರು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಹಾಗೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡರು, ಹಾಗೆ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ. ಆಲ್ರೆಡಿ ನಾವು ಹಸಿಮೆಣಸಿನಕಾಯಿ ಹಾಕಿದೀವಲ್ಲ, ನೋಡ್ಕೊಂಡು ಇಲ್ಲಿ ಅಚ್ಚ ಖಾರದ ಪುಡಿನ ಸ್ವಲ್ಪ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಥಿಕ್ನೆಸ್ ಬೇಕು ಅಂತಂದ್ರೆ ನೀವು ನಾರ್ಮಲ್ ಅಕ್ಕಿನ ನೆನೆಸಿ ಇಡ್ಲಿ ಮಾಡೋದಾದ್ರೆ, ಆ ಇಡ್ಲಿ ಹಿಟ್ಟನ್ನ ಇದಕ್ಕೆ ಹಾಕೋಬೋದು. ಸಪೋಸ್ ನಾವು ಈ ರೀತಿ ರವಾ ಇಡ್ಲಿ ಮಾಡೋದ್ರಿಂದ ಈ ರೀತಿ ಕಡಲೆ ಹಿಟ್ಟು ಒಂದೆರಡು ಸ್ಪೂನೋ ಇಲ್ಲ 1 ಸ್ಪೂನೋ ಕಡಲೆ ಹಿಟ್ಟು ತಗೊಂಡು ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಆ, ಸಾಂಬಾರ್ಗೆ, ಟೊಮೊಟೊ ಸಾಂಬಾರ್ಗೆ ಇದನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಥಿಕ್ನೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಕಡಲೆ ಹಿಟ್ಟನ್ನ 1 ಸ್ಪೂನ್ ಕಡಲೆ ಹಿಟ್ಟನ್ನ ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ನೋಡಿ, ಈ ಉಪ್ಪು ಹಾಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾನೇ ರುಚಿಕರವಾದ ಟೊಮೆಟೊ ಸಾಂಬಾರು ರೆಡಿ ಆಗುತ್ತೆ. ಇದು ತಮಿಳ್ನಾಡಲ್ಲಿ ರೋಡ್ ಸೈಡಲ್ಲಿ ಇಡ್ಲಿ ಮಾರ್ತಾರೆ ಗೊತ್ತಾ, ಅವ್ರ ಹತ್ರ ಈ ಸಾಂಬಾರು ತುಂಬಾನೇ ರುಚಿಯಾಗಿರುತ್ತೆ. ಅಂಥವ್ರ ಹತ್ರ ಸಿಗುತ್ತೆ ಈ ಸಾಂಬಾರು. ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈಗ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಸಾಂಬಾರೀಗ ರೆಡಿ. ಹಾಗೆ ನೋಡಿ, ಇಲ್ಲಿ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಹದ ಕರೆಕ್ಟ್ ಆಗಿದೆ, ನನಗೆ ನೀರಿನ ಅವಶ್ಯಕತೆ ಇಲ್ಲ. ಈಗ ಇದನ್ನ ಇಡ್ಲಿ ಪ್ಲೇಟ್ಗೆ ಹಾಕೊಳ್ಳೋಣ. ಆಲ್ರೆಡಿ ಇಡ್ಲಿ ಪ್ಲೇಟ್ಗೆ ನಾನು ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ನೀವು ಬಟ್ಟೆ ಸಹ ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಇಲ್ಲ ಹೀಗೆ ಡೈರೆಕ್ಟಾಗಿ ಇಡ್ಲಿ ಪ್ಲೇಟ್ಗೆ ಹಿಟ್ಟನ್ನ ಹಾಕ್ಕೊಂಡು ಇಡ್ಲಿನ ಮಾಡ್ಕೋಬೋದು. ಆಲ್ರೆಡಿ ನಾನು ಸ್ಟವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಕೊಂಡು ನೀರನ್ನು ಹಾಕ್ಕೊಂಡು ಕಾಯಲಿಕ್ಕೆ ಇಟ್ಟಿದ್ದೀನಿ. ನೀರು ಕಾದ ನಂತರನೇ ನಾವು ಇಡ್ಲಿ ಪ್ಲೇಟ್ಗೆ ಇಡ್ಲಿನ ಹಾಕ್ಕೊಂಡು ಇಡಬೇಕಾಗತ್ತೆ. ನೋಡಿ, ಈ ರೀತಿ ಕಾದಿರಬೇಕು ನೀರು, ಆಗಲೇ ನೀಟಾಗಿ ಬೆಂದ್ಕೊಳ್ಳೋದು. ನೋಡಿ, ಈಗ ಎಲ್ಲವೂ ಹಾಕಿ ಒಂದು 15 ನಿಮಿಷ, ಕಂಪಲ್ಸರಿ 15 ನಿಮಿಷ ಬೇಯಲೇಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಇಡ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಮುಟ್ಟಿದಾಗ ಅಂಟ್ಕೋಬಾರ್ದು. ಇದನ್ನ ತೆಗೆದು ಸೈಡ್ ಇಟ್ಕೊಳ್ಳೋಣ. ನೋಡಿ, ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ಈ ರೀತಿ ಸೇಮ್ ನಮಗೆ ಅಕ್ಕಿ ನೆನೆಸಿ ಮಾಡ್ತೀವಲ್ಲ ಇಡ್ಲಿ, ಅದೇ ರೀತಿ ಇರುತ್ತೆ. ನೋಡಿ, ಈ ರೀತಿ ಸಾಫ್ಟಾಗಿ ಬರುತ್ತೆ. ಸಿಂಪಲ್ಲಾಗಿ ನಾವು ಮನೇಲೆ ರವೆ ಇಡ್ಲಿನ ಮಾಡ್ಕೋಬೋದು. ಇಡ್ಲಿ ರವೆಯಿಂದ ಇಡ್ಲಿನ ಮಾಡ್ಕೋಬೋದು. ಯಾವಾಗಲೂ ಅಷ್ಟೇ 3 ಕಪ್ಪು ಅಕ್ಕಿಗೆ 1 ಕಪ್ಪು ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇಡ್ಲಿ ಅನ್ನೋದು ಸಾಫ್ಟಾಗಿ ಬರುತ್ತೆ. ನೋಡಿ, ಸಿಂಪಲ್ಲಾಗಿ ರವೆ ಇಡ್ಲಿ ಮತ್ತು ಟೊಮೆಟೊ ಸಾಂಬಾರು ರೆಡಿಯಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ನನಗೆ ಯಾವಾಗ್ಲೂ ನಾನು ತಿನ್ನೋದು ಹೇಗಪ್ಪ ಅಂದರೆ, ಇಡ್ಲಿ ಮೇಲೆ ಸಾಂಬಾರು ಚಟ್ನಿ 2 ಹಾಕ್ಕೊಂಡು ತಿನ್ನಲಿಕ್ಕೆ ನಂಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಆ ರೀತಿ ತಿನ್ನೋದ್ರಿಂದನೇ ಆ ಇಡ್ಲಿ ಸಾಂಬಾರು 2 ಮಿಕ್ಸ್ ಆಗಿ ನಾವೊಂದು ಸ್ಪೂನಲ್ಲಿ ತೊಗೊಂಡು ತಿಂತೀವಲ್ಲ, ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾವು ಇದು ಬಿಸಿ ಬಿಸಿ ಸಾಂಬಾರು ಇಡ್ಲಿ ಮೇಲೆ ಹಾಕ್ತಿದ್ರೆ ಅದಷ್ಟಕ್ಕದೇ ಎಲ್ಲ ನೀಟಾಗಿ ಹೀರ್ಕೊಂಡ್ಬಿಡುತ್ತೆ ಸಾಂಬಾರನ್ನ. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಇಡ್ಲಿ. ನೀವು ಚಟ್ನಿನ ಸ್ವಲ್ಪ ನೀರು ಚಟ್ನಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.